ಇವತ್ತು ಯುಗಾದಿ ಅಲ್ವಾ, ಬೇವು ಬೆಲ್ಲದ ಪಾನಕ್ಕೆ ಯಾವ ರೀತಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಕಟ್ ಮಾಡಿಟ್ಕೊಂಡು ಮಾವಿನಕಾಯಿ ಸಣ್ಣದಾಗಿ ಪೀಸ್ ಮಾಡಿಟ್ಕೋಬೇಕು. ಆಮೇಲೆ ಆ್ಯಪಲು, ಆಮೇಲೆ ಗ್ರೇಪ್ಸು, ಆಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡು ತರಿಯಾಗಿ ಕುಟ್ಕೊಂಡಿರ್ಬೇಕು. 1-2 ಟೀ ಸ್ಪೂನು ಪುಟಾಣಿ, ಆಮೇಲೆ ಬೇವಿನ ಹೂವು ಇರ್ತದಲ್ಲ ಅದನ್ನು ತೊಗೋಬೇಕು, ಬೇವಿನ ಹೂವು. ಆಮೇಲೆ ಇಲ್ಲಿ ಕಸಕಸಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಬೆಲ್ಲ ಕರಗಿಸಿ ನೀರು ಮಾಡಿಟ್ಕೊಂಡಿದ್ದು. ಆಮೇಲೆ ಇಲ್ಲಿ ಹುಣಸೆ ಹುಳಿ ನೀರು, ಇಷ್ಟನ್ನು ಇಂಗ್ರೀಡಿಯೆಂಟ್ಸ್ ಬೇಕು. ನೋಡಿ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಬೆಲ್ಲದ ನೀರು ಹಾಕ್ಕೋಬೇಕು. ಆಮೇಲೆ ಹುಣಸೆ ಹುಳಿ ರಸ ಹಾಕ್ಕೋಬೇಕು, ಚೆಂದೆಲ್ಲ ಶೋಧಿಸ್ಕೊಂಡು. ಆಮೇಲೆ ನೀರು ಹಾಕ್ಕೋಬೇಕು. ಈ ರೀತಿ ನಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ಕೊಂಡಿದ್ದೋ ಅಷ್ಟು ಮಾಡ್ಕೋಬೇಕು. ಆಮೇಲೆ ಮಾವಿನಕಾಯಿ, ಗ್ರೇಪ್ಸು, ಆ್ಯಪಲ್ಲು, ಕಸಕಸಿ, ಬೇವಿನ ಹೂವು, ಸ್ವಲ್ಪ ಪುಟಾಣಿ, ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವ ಶೇಂಗಾ, ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್, ನನಗೆ ಹೇಳೋತ್ತೀನಿ ನೆನಪು ಹೋಗ್ಯದ, ಸ್ವಲ್ಪ ಡ್ರೈ ಫ್ರೂಟ್ಸು. ನೋಡಿ ಎಲ್ಲನೂ ಈ ರೀತಿಯಾಗಿ ಚೆನ್ನಾಗಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸೋಪು, ಕಡಿ ಸಕ್ರೆ ಎಲ್ಲನೂ ಹಾಕ್ಕೊಂಡು ಬಿಡ್ಬೇಕು ಈ ರೀತಿ ಇದರಲ್ಲಿ. ಈ ರೀತಿ ಬೇವು ಬೆಲ್ಲದ ಪಾನಕನಪ್ಪ ಅಂದ್ರೆ ಮಾಡ್ಕೋಬೇಕು.